ಬಸವಾದಿ ಪ್ರಮಥರಲ್ಲಿ ಸ್ಮರಣೆ ಮಾಡಿಕೊಂಡು ಅಸಂಖ್ಯಾತ ಶರಣರ ಶ್ರೀಚರಣಕ್ಕೆ ಶರಣಾರ್ಥಿಗಳನ್ನು ಸಲ್ಲಿಸಿ, ಕಾರಣ ನಮ್ಮ ಬಿರಾದಾರ್ ಸಾಹೇಬರು ಅವ್ರ ಬಗ್ಗೆ ಹೆಚ್ಚಿಗೆ ಹೇಳೋಕ್ಕೆ ಆಗೋದಿಲ್ಲ. ಈಗ ತಾನೇ ಪರಿಚಯ ಆಗಿರೋದು. ಕೃಷಿ ಕೃತ್ಯ ಕಾಯಕದ ಜಗತ್ತನ್ನು ಒಗ್ಗೂಡಿಸುವಂಥ ಕೆಲಸವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕಂತ ಕೇಳಿದರೆ ಇವತ್ತೆಲ್ಲವೂ ನಶಿಸಿ ಹೋಗುವಂಥ ಕಾಲಘಟ್ಟದಲ್ಲಿ ಒಬ್ಬೊಬ್ಬ ಯೋಗಿಗಳು, ಕಾಯಕ ಯೋಗಿಗಳು ಹುಟ್ಟು ಬರ್ತಾರೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ಇವರು ಸಾಹೇಬರು ಏನು ನೌಕರಿಯನ್ನು ತ್ಯಾಗ ಮಾಡಿ ಸಮಾಜಕ್ಕಾಗಿ, ರೈತರ ಉಳಿವಿಗಾಗಿ ಈ ಒಂದು ಶ್ರಮವನ್ನು ಪಡ್ತಾ ಇದ್ದಾರೆ. ಈಗ ನಾವು ಈ ಕಾಲಘಟ್ಟದೊಳಗೆ ನೋಡಕತ್ತಿದ್ರೆ ಎತ್ತುಗಳೇ ಮಾಯ ಆಗ್ತಾ ಇದ್ದಾವೆ, ದನಕರುಗಳೇ ಮಾಯ ಆಗ್ತಾ ಇದ್ದಾವೆ. ಅಂಥದ್ರಲ್ಲಿ ನಾವು ಹಿಂದಿನ ಕಾಲವನ್ನು ನಾವು ನೋಡಿದ ಹಾಗೆ ಇವತ್ತು ಎತ್ತುಗಳು ಅವಶ್ಯವಾಗಿ ಬೇಕಾಗಿದೆ. ಮೊದಲಿನ ಕಾಲ ಮತ್ತೆ ಪುನರಾವರ್ತನೆಯಾಗಿ ಬರುವಂಥ ನಿಟ್ಟಿನಲ್ಲಿ ಅವರ ನಿರೀಕ್ಷಣೆ ಇದೆ. ಈ ಯುಗದೊಳಗೆ ನಾವು ಎಲ್ಲ ಟ್ರ್ಯಾಕ್ಟ್ರಿ, ಅನೇಕ ಮಷಿನ್ಗಳು, ಜ್ವಾಳ ಕೊಯ್ಯೋ ಮಿಷನ್ಗಳು, ಜ್ವಾಳ ಹಾಕ್ಸುವ ಮಿಷನ್ಗಳು ಎಲ್ಲವೂ ಬಂದು ರೈತರನ್ನು ಮುಗ್ಗಲುಗೀಡು ಮಾಡಿಬಿಟ್ಟಿದೆ, ದರಿದ್ರರನ್ನಾಗಿ ಮಾಡಿಬಿಟ್ಟಿದೆ. ಹೀಗಾಗಿ ಈ ದರಿದ್ರತನ ಹೋಗಬೇಕು ಅಂತಂದರೆ ಕೃಷಿ ಕೃತ್ಯ ಕಾಯಕವನ್ನು ಬಸವಣ್ಣನವರಲ್ಲೇ ಸಾರಿದ್ದಾರೆ. ಬಸವಣ್ಣನವರಂದು ಹೇಳಿ ಇವತ್ತು ನಮ್ಮ ಬದುಕಿಗೆ ಒಂದು ಅರ್ಥವನ್ನು ಕೊಟ್ಟಿದ್ದಾರೆ. ಮುಂದೆ ಅದೇ ಕಾಲನೂ ಕೂಡ ಬರುವಂಥ ನಿರೀಕ್ಷೆನೂ ಕೂಡ ಇದೆ ಅನ್ನುವಂಥ ಮಾತನ್ನು ಇಲ್ಲಿ ಸೂಚ್ಯವಾಗಿ ತಿಳಿಸುವುದರ ಜೊತೆಗೆ ನಮ್ಮ ಜೀವನ ಯಂತ್ರಗಳ ಬದುಕಾಗಿದೆ. ನಾವು ವಿಷಮಿಶ್ರಿತ ಆಹಾರವನ್ನು ಉಣ್ಣೋದರಿಂದ ನಮಗೆ ಆಯುಷ್ಯನೇ ಇಲ್ಲ. ಹಾಗಾಗಿ ಇವತ್ತು ರೈತ ಉಳಿದ್ರೆ ರೈತನೇ ಈ ಜಗತ್ತಿನ ಬೆನ್ನೆಲುಬು, ವಿಶ್ವದ ಬೆನ್ನೆಲುಬು ಎನ್ನುವ ಹಾಗೆ ಇವತ್ತು ರೈತನ ಬದುಕೇ ನಮ್ಮ ಬದುಕು. ರೈತ ಏನು ಮಾಡಲಿಕ್ಕೆ ಹತ್ತಿದಾನಂದರೆ ಗೊಬ್ಬರಕ್ಕೆ ಅಡಾಪ್ಟ್ ಆಗಿದ್ದಾನೆ, ಇನ್ನೊಂದಕ್ಕೆ ಆಗಿದ್ದಾರೆ. ಹೀಗಾಗಿ ಈ ರೈತನ ಸ್ಥಿತಿ ಕೂಡ ಚಿಂತಾಜನಕವಾಗಿದೆ. ಕಾರಣ ಎತ್ತುಗಳು ನಂದಿಯ ಒಂದು ವ್ಯವಸ್ಥೆ ಹದಗೆಟ್ಟು ಹೋಗಿರೋದ್ರಿಂದ ಇವತ್ತು ನಾವು ನಂದಿಯ ವ್ಯವಸ್ಥೆಯಲ್ಲಿ ನಮ್ಮ ಬದುಕನ್ನು ಕಟ್ಕೊಳ್ಬೇಕಾಗಿದೆ. ಕರ್ನಾಟಕದ ದೇಶದಾದ್ಯಂತ ನಾವು ಈ ವ್ಯವಸ್ಥೆಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥ ಕೆಲಸವನ್ನು ಅವಶ್ಯವಾಗಿ ಮಾಡಬೇಕಾಗಿರುವಂಥದ್ದು. ನಮ್ಮ ಸಾಹೇಬರು, ಬಿರಾದಾರ್ ಸಾಹೇಬರು ಬಹಳ ಈ 13-14 ದಿನ ಕಲ್ಯಾಣದಿಂದ ಹಿಡಿದು ಕೂಡಲ ಸಂಗಮಕ್ಕೆ, ಅಂದರೆ ಕರ್ಮಭೂಮಿ ಕಲ್ಯಾಣ, ವಿದ್ಯಾಭೂಮಿ ಕೂಡಲ ಸಂಗಮ, ಇವೆರಡರ ಮಧ್ಯದಲ್ಲಿ ಹುಟ್ಟಿದ ಊರನ್ನು ಮೊದಲು ಮಾಡಿಕೊಂಡು ಎಲ್ಲ ಹಳ್ಳಿ ಪಟ್ಟಣಗಳನ್ನು ಸಂಚಾರ ಮಾಡುತ್ತಾ ಇವತ್ತು ಕೂಡಲ ಸಂಗಮಕ್ಕೆ ಬಂದು ತಲುಪುವಂಥ ನಿಟ್ಟಿನಲ್ಲಿ ಬಂದಿದ್ದಾರೆ. ಅಂಥವರ ಸಂಕಲ್ಪಗಳು, ಆ ಯೋಗಿಗಳ ಸಂಕಲ್ಪಗಳು ಈಡೇರಬೇಕಂದ್ರೆ ಅವರ ಜೊತೆಗೆ ನಾವೆಲ್ಲರೂ ಸಾಥ್ ಕೊಡಬೇಕು. ನಂದಿ ಉಳಿಸುವ ಜೊತೆಗೆ ನಮ್ಮ ಬದುಕು ಕೂಡ ಉಳಿತದೆ. ಇವತ್ತು ಸಗಣಿಯಿಂದ ಏನೆಲ್ಲ ತಯಾರು ಮಾಡಲಿಕ್ಕೆ ಬರ್ತದೆ, ಕರೆಂಟ್ ತಯಾರು ಮಾಡಲಿಕ್ಕೆ ಬರ್ತದೆ, ಗ್ಯಾಸ್ ತಯಾರು ಮಾಡಲಿಕ್ಕೆ ಬರ್ತದೆ. ಹೀಗಾಗಿ ಇಂಥ ಒಂದು ಸರ್ಕಾರ ಕೂಡ ಇದಕ್ಕೆ ಗಮನ ಕೊಡಬೇಕು. ಸರ್ಕಾರ ಕೊಡದೇ ಹೋದರೆ ಮುಂದಿನ ಪೀಳಿಗೆ ನಾವು ನಶಿಸಿ ಹೋಗುವಂಥ ವ್ಯವಸ್ಥೆಯಲ್ಲಿ ಎತ್ತುಗಳು ಕೂಡ ಇವತ್ತು ಬಲಬರ ಅಂದರೆ ಒಂದು ಊರಿಗೆ 2 ಅಥವಾ 10 ಜೊತೆ ಎತ್ತು ಸಿಗ್ತಾವೆ. ಅವೆಲ್ಲ ಹೋಗಲಾಗಿ ನಮ್ಮ ರೈತರು ಎತ್ತುಗಳನ್ನು ಕಟ್ಟಬೇಕು, ಮಷೀನುಗಳನ್ನು ಬಂದಿಡಬೇಕು. ಹಿಂದೆ ಒಂದು ವ್ಯವಸ್ಥೆ ಮಾಡ್ತಿದ್ರು, ಕಣ ಮಾಡಿ ರೂಲ್ ಹೊಡೆದು ಎಲ್ಲ ಅದರಲ್ಲೇ ಮಾಡ್ತಿದ್ರು. ಇವತ್ತು ರೋಡ್ಗೆ ಹಾಕಿ ರೋಡಿನಲ್ಲಿ ಆ ಗಾಡಿ ಎಲ್ಲೆಲ್ಲಿ ಹೋಗಿ ಬರ್ತದೋ ಏನೂ ಗೊತ್ತಿಲ್ಲ, ಅದೆಲ್ಲವೂ ಆ ಧಾನ್ಯಗಳಿಗೆ ಹತ್ತಿ ಅದನ್ನು ನಾವು ಉಣ್ಣೋದರಿಂದ ನಮ್ಮ ಜೀವನವೇ ಅಶಕ್ತವಾಗಿದೆ. ಹಾಗಾಗಿ ಅವೆಲ್ಲವೂ ಹೋಗಿ ಇವತ್ತು ಎತ್ತು ಬಂಡಿ ಉಳಿಯಬೇಕು. ಮತ್ತು ಅದೇ ಕಾಲ, ಹಿಂದಿನ ಕಾಲ ನಮಗೆ ಮರುಕಳಿಸುವಂಥ ಆಗಬೇಕು ಅನ್ನುವಂಥ ಮಾತನ್ನು ಇಲ್ಲಿ ಸೂಚ್ಯವಾಗಿ ತಿಳಿಸಿ, ಬಿರಾದಾರ್ ಸಾಹೇಬರು ಸಂಕಲ್ಪಗಳು ಬೇಗ ಈಡೇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾನು ಅವರಿಗೆ ಅಭಿಪ್ರಾಯಗಳನ್ನ ಹಂಚಿಕೊಂಡು ಅವರ ಜೊತೆಗೆ
ಅವರ ಕಾರ್ಯಗಳು ಯಶಸ್ವಿಯಾಗಲಿ. ಅವರಿಗೆ ಯಾವತ್ತಿಗೂ ಕೂಡ ಬಸವಾದಿ ಪ್ರಮಥರು ಆರೋಗ್ಯ ಐಶ್ವರ್ಯ ಸಂಪತ್ತು ಕೊಡಲಿ, ಹೆಚ್ಚು ಆರೋಗ್ಯವನ್ನು ಕೊಟ್ಟು ಕರುಣಿಸಲಿ ಅಂತ ಹೇಳಿ ಹಾರೈಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಶರಣು ಶರಣಾರ್ಥಿ.